ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸುರೇಶ್ ಗೌಡಗೆ ಸಚಿವ ಸ್ಥಾನ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನರಿಗೆ ಭರವಸೆ ಕೊಟ್ಟ ಅಶೋಕ್. ಹೇಮಾವತಿ ನೀರನ್ನ ಬೇರೆ ಜಿಲ್ಲೆಗೆ ಕೊಂಡೊಯ್ಯಲು ಬಿಡಲ್ಲ. ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದ ಸುರೇಶ್ ಗೌಡ. ಅರವತ್ತನೇ ವಸಂತಕ್ಕೆ ಶಾಸಕ ಸುರೇಶ್ ಗೌಡ ಅವರು ಕಾಲಿಟ್ಟಿದ್ದು ನಿನ್ನೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸುರೇಶ್ ಗೌಡ ಅವರು ನಾನಾ ದೇಗುಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಜೊತೆ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಬೇಕು ಅಂತ ಸುರೇಶ್ ಗೌಡ ಅವರು ಅಂದುಕೊಂಡಿದ್ರು. ಆದರೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ನೆಚ್ಚಿನ ನಾಯಕ ಸುರೇಶ್ ಗೌಡ ಅವರ ಹುಟ್ಟುಹಬ್ಬವನ್ನ ಹಬ್ಬದ ರೀತಿ ಆಚರಿಸಬೇಕೆಂದು ಹೆಬ್ಬೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಹೆಬ್ಬೂರಿನ ಹೈಸ್ಕೂಲ್ ಮೈದಾನದಲ್ಲಿ ಸುರೇಶ್ ಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ನೇತೃತ್ವದಲ್ಲಿ ಸಂಗೀತ ಸಂಜೆಯನ್ನ ನಡೆಸಿಕೊಟ್ರು. ಸರಿಗಮಪ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿ ಅವರ ಸಂಗೀತ ಸಂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಯಿತು. ಸುರೇಶ್ ಗೌಡ ಅವರ ಹುಟ್ಟುಹಬ್ಬ ಆಚರಣೆಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ಜನ ಸಾಗರವೇ ಹರಿದು ಬಂತು. ಇನ್ನು ಕಾರ್ಯಕ್ರಮಕ್ಕೆ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಆಗಮಿಸಿದ್ದು ಸುರೇಶ್ ಗೌಡ ಅವರನ್ನ ಹಾಡಿ ಹೋಗಲಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರ್ ಅಶೋಕ್, ಸುರೇಶ್ ಗೌಡ ಅವರನ್ನ ಸ್ಟೂಡೆಂಟ್ ಲೀಡರ್ ಆದಾಗಿನಿಂದಲೂ ನೋಡ್ತಾ ಇದ್ದೇನೆ. ಕುಣಿಗಲ್ನಲ್ಲಿ ನೀರಾವರಿ ಹೋರಾಟ ನಡೆಸ್ತಾ ಇದ್ದ ವೇಳೆ ಪಕ್ಕದಲ್ಲಿಯೇ ಗುಂಡಿನ ದಾಳಿ, ಗೋಲಿಬಾರ್ ಆಗ್ತಾ ಇದ್ರು. ಹೊಡೆತ ತಿಂದು ಆಸ್ಪತ್ರೆಯಲ್ಲಿದ್ರೂ ಕೂಡ ಹೋರಾಟವನ್ನ ಮುಂದುವರೆಸಿದ್ರು. ಅಲ್ಲದೆ ಆ ಟೈಮ್ನಲ್ಲಿ ಕಾಲ್ ಮಾಡಿ ನೀವು ಬನ್ನಿ, ನಾವು ರೈತರ ಪರವಾಗಿರ್ಬೇಕಂತ ಹೇಳಿದ್ರು. ಆದರೆ ಅಷ್ಟು ಹೋರಾಟದ ಮನೋಭಾವ ಸುರೇಶ್ ಗೌಡ ಅವರದ್ದು ಎಂದಿದ್ದಾರೆ. ಅಂದಿನಿಂದಲೂ ಇಂದಿನವರೆಗೂ ರೈತರ ಪರವಾಗಿ ಸುರೇಶ್ ಗೌಡ ಅವರೇ ಇದ್ದಾರೆ ಎಂದಿದ್ದಾರೆ. ಸುರೇಶ್ ಗೌಡನ್ನ ಬಹಳ ವರ್ಷದಿಂದ ನಾನು ನೋಡಿದ್ದೀನಿ. ಅವರು ಸ್ಟೂಡೆಂಟ್ ಲೀಡರ್ ಆದಾಗ ಕುಣಿಗಲ್ನಲ್ಲಿ ಆ ನೀರಾವರಿ ಹೋರಾಟ, ನಾನು ಅವಾಗ ಮಂತ್ರಿ ಆಗಿದ್ದೆ ಅನ್ಸುತ್ತೆ, ಪಕ್ಕದಲ್ಲೇ ಗುಂಡ ಹಾಕ್ತಾ ಇದ್ರು ಕೂಡ, ಗೋಲಿಬಾರ್ ಆಗ್ತಾ ಇದ್ರು ಕೂಡ, ಹೊಡೆತ ತಿಂದು ಆಸ್ಪತ್ರೆಯಲ್ಲಿದ್ರು ಕೂಡ ಅವಾಗೂ ಹೋರಾಟದ ಮನೋಭಾವ. ಅವತ್ತು ನಾನು ಫೋನ್ ಮಾಡಿ ನೀವು ಇಮಿಡಿಯೇಟ್ ಆಗಿ ಇಲ್ಲಿ ಬರಬೇಕು ಕುಣಿಗಲ್ಗೆ, ರೈತರು ಹೋರಾಟ ಕೇಳಿದರೆ ಅವ್ರ ಪರವಾಗಿರ್ಬೇಕು ಅಂತ ಧ್ವನಿ ಎತ್ತಿ ಅವತ್ತು ಏನು ರೈತರ ಹೋರಾಟ ಪ್ರಾರಂಭ ಮಾಡಿದ್ರು, ಇವತ್ತಿನವರೆಗೂ ರೈತರ ಪರವಾಗಿ ನಿಂತಿದ್ದಾರೆ. ಇನ್ನು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಕೆರೆಗಳು ಇಂದು ತುಂಬಿ ತುಳುಕ್ತಾವೆ ಅಂದ್ರೆ ಅದು ಸುರೇಶ್ ಗೌಡ ಅವರಿಂದ. ಬಿಜೆಪಿ ಸರ್ಕಾರ ಇದ್ದಾಗ ಸುರೇಶ್ ಗೌಡ ಅವರು 2,000 ಕೋಟಿಯನ್ನ ಅನುದಾನವನ್ನ ತಂದು ಅಭಿವೃದ್ಧಿ ಮಾಡಿದ್ರು. ಆದ್ರೆ ಇಂದಿನ ಸರ್ಕಾರದಲ್ಲಿ 2 ಕೋಟಿ ತರೋದಕ್ಕೂ ಆಗ್ತಾ ಇಲ್ಲ. ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಇದ್ದು ಎಲ್ಲೆಲ್ಲೂ ಗುಂಡಿಗಳೇ ಬಿದ್ದಿವೆ ಎಂದು ಕಾಂಗ್ರೆಸ್ ಸರ್ಕಾರವನ್ನ ಕುಟುಕಿದ್ರು. ಹೀಗಾಗಿ ಸುರೇಶ್ ಗೌಡ ಕೆಲಸ ಮಾಡುವ ಎತ್ತು ಇದ್ದ ಹಾಗೆ, ಕೆಲಸ ಮಾಡೋರ್ಗೆ ವೋಟ್ ಹಾಕಿ. ಮುಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸುರೇಶ್ ಗೌಡ ಅವರಿಗೆ ಮಂತ್ರಿ ಸ್ಥಾನವನ್ನ ನೀಡ್ತೀವಿ ಅಂತ ಆರ್ ಅಶೋಕ್ ಪರೋಕ್ಷವಾಗಿ ಕ್ಷೇತ್ರದ ಜನರಿಗೆ ಭರವಸೆಯನ್ನ ನೀಡಿದ್ರು. ನೀರು, ಹೊಲಗಳಿಗೆ ನೀರು ಯಾರು ಕೊಡ್ತಾರೆ ಅವರನ್ನ ರೈತರು ಯಾವತ್ತೂ ಮರೆಯಲ್ಲ. ಇವತ್ತು ಅಷ್ಟೇ ಆ ಒಂದು ನೀರಾವರಿ ಯೋಜನೆ ಮುಖಾಂತರ ಇವತ್ತು ನಾನು ಮತ ದಾರಿಯುದ್ದಕ್ಕೂ ನೋಡ್ಕೊಂಬಂದೆ, ಕೆರೆಗಳು ತುಂಬಿ ತುಳುಕ್ತಾ ಇದೆ. ಯಾಕೆಂದ್ರೆ ಸುರೇಶ್ ಗೌಡ್ರ ಕನಸದು ಎಲ್ಲ ಕೆರೆಗಳು ತುಂಬಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡುವಂತ ಯೋಜನೆಗಳು. ಇವತ್ತು ಸರ್ಕಾರ ಇದೆ. ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹಲವಾರು ಯೋಜನೆಗಳು, ಸುರೇಶ್ ಗೌಡ ಏನ್ ಹೇಳಿದ್ರು ಸೈನ್ ಹಾಕೊಡೋರು, ಅಷ್ಟು ಯೋಜನೆಗಳನ್ನ ತಂದರು. ಇವತ್ತು ಒಂದು ಸರ್ಕಾರ ಇದೆ, ಗುಂಡಿಗಳು ಬಿದ್ದೋಗ್ತವೆ, ರಸ್ತೆಗಳೆಲ್ಲ ಮುಚ್ಚಾಕೋರ ಹತ್ರ ದುಡ್ಡಿಲ್ಲ. ಇವತ್ತು ಗುಂಡಿಗಳೆಲ್ಲ ಮುಚ್ಚಾಕೋ ದುಡ್ಡಿಲ್ಲ ಅವ್ರ ಹತ್ರ. ಯಾವ ಕ್ಷೇತ್ರಕ್ಕೂ 10 ರೂಪಾಯಿ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ. ಅವತ್ತು ಹಣದ ಹೊಳೆ
ಇಲ್ಲಿ ತೋರಿಸ್ತಾ ಇದ್ರಲ್ಲ 2,000 ಕೋಟಿ ಹಣವನ್ನ ಮಂಜೂರು ಮಾಡಿಸ್ಕೊಂಡ್ಬಂದ್ರು. ಇವತ್ತು 20 ಕೋಟಿ ಮಂಜೂರು ಮಾಡಕ್ಕೂ ಆಗದೆ ಅಂತ ಪರಿಸ್ಥಿತಿಯನ್ನ ನೋಡ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಗೌಡ, ನನ್ನ ಪ್ರಾಣ ಹೋಗುವವರೆಗೂ ಹೇಮಾವತಿ ನೀರನ್ನ ಬೇರೆ ಜಿಲ್ಲೆಗೆ ಹೋಗಲು ನಾನು ಬಿಡೋದಿಲ್ಲ ಎಂದು ಸರ್ಕಾರದ ವಿರುದ್ಧ ಸುರೇಶ್ ಗೌಡ ತೊಡೆ ತಟ್ಟಿದ್ರು. ಮುಂದೆ 2028ರಲ್ಲಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 100ಕ್ಕೆ 100ರಷ್ಟು ಅಧಿಕಾರಕ್ಕೆ ಬರಲಿದೆ. ನನ್ನ ಕೆಲಸ ನೋಡಿ ಪಕ್ಷದ ವರಿಷ್ಠರು ನನಗೆ ಸಚಿವ ಸ್ಥಾನವನ್ನ ನೀಡ್ತಾರೆ ಎಂದು ತಾವು ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಆರ್ ಅಶೋಕ್ ಮುಂದೆ ಹೇಳಿಕೊಂಡ್ರು. ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ, ನನ್ನ ಪ್ರಾಣ ಹೋದ್ರು ಎಪ್ಪೂರು ಗೂಳೂರಿಗೆ ತುಮಕೂರು ಜಿಲ್ಲೆಗೆ ನೀರಾವರಿ ಹೇಮಾವತಿ ನೀರಾಗೋದಕ್ಕೆ ಯಾವ ಮುಖ್ಯಮಂತ್ರಿ ಬರಲಿ, ಯಾವ ಸಚಿವರು ಬರಲಿ, ತೊಡೆ ತಟ್ಟಿ ಹೇಳ್ತೇನೆ, ಸರ್ಕಾರಕ್ಕೆ ತೊಡೆ ತಟ್ಟಿ ಹೇಳ್ತೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ನನ್ನ ಎಣದ ಮೇಲೆ ಹೇಮಾವತಿ ನೀರು ಬೇರೆ ಜಿಲ್ಲೆಗೆ ಹೋಗ್ಬೇಕು ಅಂತೇಳಿ. ನಮ್ಮ ಪಾಲಿನ ನೀರನ್ನು ಯಾರು ಕಸಲಿಕ್ಕೆ ಬಿಡೋದಿಲ್ಲ ನಾವು. ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೇನೆ, ಇವತ್ತು ನೀವೆಲ್ಲ ಅಭಿಮಾನದಿಂದ ಇವತ್ತು ನನ್ನ ಕಾರ್ಯಕ್ರಮ ಮಾಡಿದ್ದೀರಾ, ನನ್ನ 3 ಬಾರಿ ಶಾಸಕರಾಗಿ ಮಾಡಿದ್ದೀರಾ, ನಿಮ್ಮ ಮನೆ ಮಗನ ತರ ನೋಡಿದ್ದೀರಾ. ನನ್ನ ತಂದೆ ತಾಯಿ ಇಲ್ಲ ಇದ್ರೂ ಕೂಡ ನಮ್ಮ ತಂದೆ ತಾಯಿ ಸ್ಥಾನವನ್ನ ನೀವೆಲ್ಲರೂ ತುಂಬಿದ್ದೀರಾ. ಇವತ್ತೇನಾದ್ರೂ ಅಧಿಕಾರ ಇದೆ ಅಂದ್ರೆ ಅದು ನಿಮ್ಮಿಂದ. ನಾನು ಇವತ್ತು ಹೇಳ್ತಿದ್ದೇನೆ, ನಿಮ್ಮ ಅಧಿಕಾರ ಕೊಟ್ಟಂತ ಶಾಸಕ ಸ್ಥಾನಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕಿ ನನ್ನ ಜೀವನದಲ್ಲಿ ಯಾವತ್ತೂ ಮಾಡೋದಿಲ್ಲ ಅಂತೇಳಿ ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಿದ್ದೇನೆ. ಯಾವತ್ತೂ ಸರ್ಕಾರ ಬಿದ್ದೋಗುತ್ತೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ, ಸಿದ್ದರಾಮಯ್ಯ ನಾನು ಬಿಡಲ್ಲ ಅಂತಾರೆ. ಇಬ್ಬರು ಮಧ್ಯೆ ಜಗಾಫರ್ ನಡೆದು ನಮ್ಮ ಸಭೆ ಜಯರಾಮ ಹೇಳಿದಂಗೆ ಡಿಸೆಂಬರ್ ಬಿದ್ದೋಗ್ಬೋದು ಗೊತ್ತಿಲ್ಲ. ಆದ್ರೆ ಹಣೆ ಬರ ಯಾವತ್ತಿದೆಯೋ ಗೊತ್ತಿಲ್ಲ. ಹಣೆ ಬರ ಒಳ್ಳೇದಾಗ್ಲಿ, ಈ ಕ್ಷೇತ್ರ ಜನತೆಗೆ ಒಳ್ಳೇದಾಗ್ಬೇಕು ಅನ್ನೋದೇ ನಾನು ಸಚಿವ ಆಗ್ತೀನೋ ಬಿಡ್ತೀನೋ. ನನ್ನ ರಕ್ತದ ಕೊನೆ ಉಸಿರಿರೋವರೆಗೂ ಈ ಭಾಗದ ರೈತರಿಗೆ, ಬಡವರಿಗೆ, ದೀನದಲಿತರಿಗೆ, ಹಿಂದುಳಿದ ಸಮಾಜಕ್ಕೆ, ರೈತ ಸಮಾಜಕ್ಕೆ ನನ್ನ ಉಸಿರಿರೋವರೆಗೂ, ನನ್ನ ಪ್ರಾಣ ಇರೋವರೆಗೂ ಯಾವುದೇ ನಿರೀಕ್ಷೆ ಇದ್ದರೆ ಶ್ರೇಷ್ಠವಾದ ಕ್ಷೇತ್ರ ಇಡೀ ದೇಶಕ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರ ಮಾದರಿ ಕ್ಷೇತ್ರವನ್ನಾಗಿ ನಾನು ಮಾಡ್ತೇನೆ. ಸುರೇಶ್ ಗೌಡ ಅವರು ತಮ್ಮ ಹುಟ್ಟುಹಬ್ಬದ ಬೃಹತ್ ಕಾರ್ಯಕ್ರಮದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸುವ ಮೂಲಕ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ರು. ಅಲ್ಲದೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮನೆ ಮಗನನ್ನ ಗೆಲ್ಲಿಸಿ ಎಂದು ಜನರಲ್ಲಿ ಸುರೇಶ್ ಗೌಡ ಮನವಿಯನ್ನ ಮಾಡಿಕೊಂಡ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಸರ್ಕಾರಕ್ಕೆ ತೊಡೆ ತಟ್ಟಿ ಹೇಳ್ತೇನೆ.